ಹಾಯ್ ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಮೂರ್ತಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇನ್ ಮೂರ್ತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ S24 ಕಂಪ್ಲೀಟ್ 3 ಮಾಡಲ್ಸ್ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಜಸ್ಟ್ ಓಪನಿಂಗ್ ಮಾತ್ರ 3 ಬಾಕ್ಸ್ ತೋರಿಸ್ತೀವಿ. ಸೊ ನಿಮ್ಮ ಮೈನ್ ಫೋಕಸ್ ಮಾಡಿದ್ರೆ ಅಲ್ಟ್ರಾ ಮೇಲೆ ಮಾತ್ರ. ನೋಡ್ಬೋದು S23, S23 ಪ್ಲಸ್, S23 ಅಲ್ಟ್ರಾ ನೀವು ಮೈನ್ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಟ್ರಾ ಓಪನ್ ಮಾಡಿದ್ದಾಯಿತು. ಅದಕ್ಕೆ ಮುಂಚೆ ನಾವು ಇದು ಕಾನ್ಫಿಗರೇಷನ್ ಸರಿ ನೋಡ್ಕೊಬಿಡೋಣ. ಇದು 6.8 ಇಂಚಸ್ ಕ್ವಾಡ್ HD ಡಿಸ್ಪ್ಲೇ, ಇನ್ಫಿನಿಟಿ ಓ ಡಿಸ್ಪ್ಲೇ ಬರುತ್ತೆ. ಇದು AMOLED ಡಿಸ್ಪ್ಲೇ. ಇದು 120 Hz ರಿಫ್ರೆಶ್ ರೇಟು, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಆರ್ಮರ್, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್. ಇದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಮತ್ತು 8GB. ಇದು 12GB DDR5 5X RAM, 256, 512GB, 1TB ವೇರಿಯಂಟ್ಸ್ ಬರುತ್ತೆ. ಸೊ ಇದರಲ್ಲಿ ಕ್ಯಾಮ್ರಾ ಸೆಟಪ್ ಬಂದು ನಿಮಗೆ ರೇರ್ ಬಂದು 200 MP ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ, ಫ್ರಂಟ್ ಬಂದು 12 MP ಬರುತ್ತೆ. ಸೊ ಇದರಲ್ಲಿ ಬಂದು ಡಿಜಿಟಲ್ ಝೂಮ್ ಅಪ್ ಟು ನಿಮಗೆ 100x ವರೆಗೂ ಬರುತ್ತೆ. 50 MP 5X ಆಪ್ಟಿಕಲ್ ಝೂಮ್ ಮತ್ತು 10 MP ಬಂದು 3X ಆಪ್ಟಿಕಲ್ ಝೂಮ್ ಬರುತ್ತೆ. 12 ಸೊ ನೆಕ್ಸ್ಟ್ ನೋಡೋದಾದರೆ ಫಿಸಿಕಲ್ ಅವರು ನೋಡ್ಬೋದು. ನಿಮಗೆ ಪೆನ್ನು ಮತ್ತು ಸ್ಪೀಕರ್ ಗ್ರಿಲ್ಲು ಮತ್ತು ಟೈಪ್ ಸಿ ಮತ್ತು ಸಿಮ್ ಇಜೆಕ್ಟರ್ ಬರುತ್ತೆ. ಸೈಡ್ ಫಿಸಿಕಲ್ ನೋಡೋದಾದರೆ ಇದರಲ್ಲಿ ನೋಡ್ಬೋದು ಕಂಪ್ಲೀಟ್ ನಿಮಗೆ ಇದು ಟೈಟಾನಿಯಮ್ ಫ್ರೇಮ್ ಯೂಸ್ ಮಾಡಿದ್ದಾರೆ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಮತ್ತು ಪವರ್ ಬಟನ್ ಬಂದಿದೆ. ಸೊ ನೆಕ್ಸ್ಟು ಟಾಪಲ್ಲಿ ನೋಡೋದಾದರೆ ಇದರಲ್ಲಿ ನಿಮಗೆ ಮೈಕ್ಸ್ ಬರುತ್ತೆ, 2 ಡ್ಯುಯಲ್ ಮೈಕ್ಸ್ ಬರುತ್ತೆ ಇದರಲ್ಲಿ. ಸೊ ಸೈಡಲ್ಲಿ ನೋಡೋದಾದರೆ ಇದು ಕಂಪ್ಲೀಟ್ ಏನು ಬರೋದಿಲ್ಲ, ಪ್ಲೇನ್ ಬರುತ್ತೆ. ಸೊ ಇದು ಬಾಕ್ಸು ಮತ್ತು ಮೊಬೈಲ್ ನೋಡೋದಾದ್ರೆ ಈ ಥರ ಪ್ಯಾಕಿಂಗ್ ಬರುತ್ತೆ. ನಾರ್ಮಲ್ ಇದು ರಿಟೇಲ್ ಯೂನಿಟ್ ಇದು. ಸೊ ಇದ್ರಲ್ಲಿ ಫಸ್ಟ್ ಇಂಪ್ರೆಷನ್ ನೋಡೋದು ತುಂಬಾ ಪ್ರೀಮಿಯಮ್ ಬಿಲ್ಡ್ ಕ್ವಾಲಿಟಿ ಇದೆ ಇದರಲ್ಲಿ ಮೈನ್ ಬಂದು ಎಲ್ಲ ನಿಮಗೆ ಫೀಚರ್ಸ್ ತುಂಬಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನೆಲ್ಲ ಅಂದರೆ ನಿಮಗೆ ನೋಡ್ಬೋದು, ಎಲ್ಲ ತೋರ್ಸೋಕ್ಕಾಗಲ್ಲ, ಕೆಲವು ಮಾತ್ರ ತೋರಿಸ್ತೀನಿ ನಿಮಗೆ. ಸೊ ಬಂದು ನಿಮಗೆ ಕಾಲ್ ಅಸಿಸ್ಟೆಂಟ್ ಅಂತ ಒಂದು ಯೂಸ್ ಮಾಡಿದ್ದಾರೆ. ಕಾಲ್ ಅಸಿಸ್ಟೆಂಟ್ ಅಂದರೆ ನಿಮಗೆ ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಮಾಡುತ್ತೆ. ವಾಯ್ಸ್ ಕಾಲ್ಸ್ ಅವನು ಮಾತಾಡಬೇಕಾದ್ರೆ ಅದಾದರೆ ಇಂಟರ್ಪ್ರಿಟರ್ ಅಂದರೆ ನಮ್ಗೆ ಗೊತ್ತಿರೋ ಲ್ಯಾಂಗ್ವೇಜಿಂದ ಇವಾಗ ಹಿಂದಿಯಿಂದ ಇಂಗ್ಲೀಷ್ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ನೋಟ್ಸ್ ಬರುತ್ತಲ್ಲ, ನೀವೇನಾದ್ರು ಪೆನ್ನಲ್ಲಿ ಮಾಡ್ತಾ ಇದ್ದೀರ ಅಂದರೆ ಆ ನೋಟ್ಸ್ನ ಸಮ್ಮರೈಸ್, ಕಂಪ್ಲೀಟ್ ಪೇಜಸ್ ಎಲ್ಲ ಸಮ್ಮರೈಸ್ ಮಾಡ್ಬೋದು, ಪಾಯಿಂಟ್ ವೈಸ್ ಡಿವೈಡ್ ಮಾಡ್ಬೋದು. ಅದೇ ಥರ ವಾಯ್ಸ್ ರೆಕಾರ್ಡ್, ನೀವು ಮಾತಾಡಿರೋ ವಾಯ್ಸ್ನ ಸೊ ನಾವು ಟೆಕ್ಸ್ಟಾಗಿ ಕನ್ವರ್ಟ್ ಮಾಡ್ಬೋದು ಮತ್ತು ಸಮ್ಮರೈಸ್ ಮಾಡ್ಬೋದು. ಅದೊಂದು ಫೀಚರ್ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಸರ್ಕಲ್ ಟು ಸರ್ಚ್, ನೀವು ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ ಸರ್ಕಲ್ ಮಾಡಿ ಸರ್ಚ್ ಮಾಡ್ಬೋದು ಏನಿದು ಅಂತ. ಮತ್ತು ಫೋಟೋ ಎರಡನೇ ಲಾಸ್ಟ್ನೇ ಆಪ್ಷನ್ ಬಂದು ನಿಮಗೆ ಫೋಟೋ ಎಡಿಟಿಂಗಲ್ಲಿ ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ಇದು ಸ್ಯಾಮ್ಸಂಗ್ ಅಲ್ಟ್ರಾ S24 ಅಲ್ಟ್ರಾ. ಇದು ಸ್ಟೋರೇಜ್ ಬಂದು 256 12GB. ಇದು 1UI 6.1 ಮತ್ತು Android 14 ಮೇಲೆ ಇದು ರನ್ ಆಗ್ತಿದೆ. ಸೊ ಲೇಟೆಸ್ಟ್ ಸೆಕ್ಯೂರಿಟಿ ಬರುತ್ತೆ ಅಪ್ಡೇಟು. ಮತ್ತು ಇದು 120 Hz ರಿಫ್ರೆಶ್ ರೇಟ್ ಇದ್ದು ಅಡಾಪ್ಟಿವ್ ರಿಫ್ರೆಶ್ ಆಟೋಮೆಟಿಕ್ಲಿ ನೀವು ಯೂಸ್ ಮಾಡೋದ್ರ ಮೇಲೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಿಮಗೆ ಬ್ರೈಟ್ನೆಸ್ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಅಪ್ ಟು ನಿಮಗೆ 2600 ನಿಟ್ಸ್ ಬ್ರೈಟರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ಟೋರೇಜ್ ನೋಡ್ಬೋದು, ಇದು 12GB 256GB ವೇರಿಯಂಟ್. ಇದರಲ್ಲಿ ನಿಮಗೆ 1TB ವರೆಗೂ ಸ್ಟೋರೇಜ್ ಸಿಗುತ್ತೆ. ನೆಕ್ಸ್ಟ್ ಇದು ಯೂಸರ್ ಇಂಟರ್ಫೇಸ್ ನೋಡ್ಬೋದು. ಇದು ನಿಮ್ಗೆ ಗೊತ್ತೇ ಇರುತ್ತೆ, ಆ ಸಾಫ್ಟ್ವೇರ್ ತುಂಬಾ ಚೆನ್ನಾಗಿರುತ್ತೆ ಸ್ಯಾಮ್ಸಂಗ್ದು. ಇದರಲ್ಲಿ ಇದು ನೋಡ್ಬೋದು, ನಾನು ಆಲ್ರೆಡಿ ಸರ್ಚ್ ಟು ಸರ್ಕಲ್ ಅಂತ ಮಾಡಿದಲ್ಲ, ನಿಮ್ಗೆ ಅಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ ಅಂದರೆ, ರೌಂಡ್ ಅಪ್ ಮಾಡಿದ್ದಾರೆ ಅಂದರೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಹೋಮ್ ಬಟನ್ನ, ಸೊ ಅದ್ರ ಬಗ್ಗೆ ನಿಮಗೆ ರೆಕಗ್ನೈಸ್ ಮಾಡಿ ತೋರಿಸುತ್ತೆ ಏನಿದು ಅಂತ. ಸೊ ಆ್ಯಕ್ಚುಲಿ ನಾನು ಒಂದು ಥರ ಟ್ರೈ ಮಾಡಿದೆ, ನಮ್ಮ ಚಾನಲ್ ಓಪನ್ ಮಾಡಿ ಕನ್ನಡ ಟೆಕ್ ಇನ್ ಮೂರ್ತಿ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಅದರಲ್ಲಿ ನಾನೇನಾದರೂ ನನ್ನ ಫೇಸ್ನ ರೆಕಗ್ನೈಸ್ ಮಾಡುತ್ತಾ ಅಂದ್ಬಿಟ್ಟು ನಾನು ಚೆಕ್ ಮಾಡಿದೆ. ಸೊ ಆದರೂ ತೊಗೊಳ್ಳಿಲ್ಲ. ಸೊ ಅಷ್ಟೊಂದು ನಾವೇನು ಇದರಲ್ಲ. ಸೊ ನಮ್ಮ ಫೇಸ್ ಆ್ಯಕ್ಚುಲಿ ನೋಡಿದೆ, ಅದು ನಮ್ಮ ಬ್ಯಾಕಲ್ಲಿರೋ ಲ್ಯಾಪ್ಟಾಪು ಅದ್ರ ಬಗ್ಗೆ ರೆಕಗ್ನೈಸ್ ಮಾಡ್ತಾಯಿದೆ. ಬಟ್ ನನ್ನ ಫೇಸ್ನೇನು ರೆಕಗ್ನೈಸ್ ಮಾಡ್ತಾಯಿಲ್ಲ. ಅಷ್ಟೊಂದು ದೊಡ್ಡ VIP ಏನಲ್ಲ. ಸೊ ನೆಕ್ಸ್ಟು ಅದೇ ಥರ ಬೇರೆದೆಲ್ಲ ಸರ್ಚ್ ಮಾಡಿ ನೋಡಿದೆ. ನಮ್ಮ ಫೇಸ್ ಆ್ಯಕ್ಚುಲಿ ಅದ್ರ ಏನು ಮಾಡುತ್ತೆ ಅಂದರೆ ನನ್ನ ರೆಕಗ್ನೈಸ್ ಮಾಡ್ತಾಯಿಲ್ಲ, ಬ್ಯಾಕ್ಗ್ರೌಂಡಲ್ಲಿರೋ ಆಬ್ಜೆಕ್ಟ್ನ ರೆಕಗ್ನೈಸ್ ಮಾಡ್ತಾ ಇರುತ್ತೆ. ಈವನ್ ನೀವು ಏನೇ ಟೆಕ್ಸ್ಟ್ ಇದ್ರೂ ಅದನ್ನು ರೆಕಗ್ನೈಸ್ ಮಾಡುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ಇನ್ನೊಂದು ಏನಂದರೆ ನಿಮಗೆ ಲೈವ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಅಂದರೆ ನೀವು ಇದು ಲೈವಾಗಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇದು ಡೆಮೋ ಯೂನಿಟ್ಟು. ಸೊ ಫಾರ್ ಎಕ್ಸಾಂಪಲ್ ನೀವು ಯಾರಿಗಾದ್ರೂ ಫೋನ್ ಮಾಡಿ, ಇವಾಗ ಅವರು ಚೈನೀಸಲ್ಲಿ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದರೆ ನೀವು ಇಂಗ್ಲೀಷ್ಗೆ ಬೇಕಾದರೆ ಕನ್ವರ್ಟ್ ಮಾಡ್ಕೋಬೋದು. ಅದು ಲೈವ್ ಮತ್ತು ಟೆಕ್ಸ್ಟ್ ಅಸಿಸ್ಟೆಂಟು ಮಾಡುತ್ತೆ ಮತ್ತು ಲೈವ್ ಕಾಲ್ ಅಸಿಸ್ಟೆಂಟು ಮಾಡುತ್ತೆ. ಇದು ನೀವು ಹೋಗಿ ಆಪ್ಷನ್ ಎನೇಬಲ್ ಮಾಡ್ಕೋಬೇಕು. ಬಟ್ ಜಿಮೇಲ್ ಲಿಂಕ್ ಮಾಡಿಲ್ಲ ಅದು, ಸೊ ಅದರಿಂದ ಇದು ಮಾಡೋಕ್ಕಾಗ್ತಾಯಿಲ್ಲ. ಸೊ ಎಲ್ಲ ನೀವು ಫೀಚರ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡ್ಬೋದು, ಇದು ಬಿಲ್ಡ್ ಕ್ವಾಲಿಟಿ ನೋಡ್ಬೋದು, ಟೈಟಾನಿಯಮ್ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ಲಿ ಸ್ಕ್ರಾಚ್ ರೆಸಿಸ್ಟೆಂಟ್ ಇದೆ, ಫ್ರಂಟು ಬ್ಯಾಕು ಎಲ್ಲ ನಿಮಗೆ ಇದು. ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ ನಿಮಗೆ ಕ್ಯಾಮ್ರಾ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗು
ಮತ್ತು ಕ್ಯಾಮ್ರಾ ಸೆಟಪ್ ಇದೆಯಲ್ಲ ತುಂಬಾ ಯೂನಿಕ್ಕಾಗಿ ಅನಿಸ್ತಾ ಇದೆ. ನಾವು 2 ಜನ್ರೇಷನ್ ಇದೆ S23 ಸೇಮ್ ಅದರಲ್ಲಿ ಅದಕ್ಕೂ ಇದಕ್ಕೂ ಮೈನ್ ಡಿಫ್ರೆನ್ಸ್ ಬಂದು ಜಾಸ್ತಿ ಇಂಪ್ರೂವ್. ಸೊ S23 ಮತ್ತು S24 ಅಲ್ಟ್ರಾಗೆ ಮೈನ್ ಡಿಫ್ರೆನ್ಸ್ ಬಂದು ಫೀಚರ್ಸು ಮತ್ತು ಪ್ರಾಸೆಸರ್ ಚೇಂಜ್ ಮಾಡಿದ್ದಾರೆ. ಅದೇ ಥರ ನಿಮಗೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಬ್ರೈಟ್ನೆಸ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ನಾವು ಕ್ಯಾಮ್ರಾ ಸೆಟಪ್ಪು. ಸೊ ಕ್ಯಾಮ್ರಾದಲ್ಲಿ ನಿಮಗೆ ಮೈನ್ ಅದೇ ಸೆನ್ಸರ್ ಯೂಸ್ ಮಾಡಿದ್ದಾರೆ, ಬಟ್ ಅದರಲ್ಲಿ ಬಂದು ಪಿಕ್ಸೆಲ್ಸು ತುಂಬಾ ಆ್ಯಡ್ ಮಾಡಿದ್ದಾರೆ. ಇದು ಫ್ರಂಟ್ ನೋಡ್ಬೋದು 12 ಮೆಗಾ ಪಿಕ್ಸೆಲ್, ಬಟ್ ಇದು 12 ಮೆಗಾ ಪಿಕ್ಸೆಲ್ ಅನಿಸಲ್ಲ ನಿಮಗೆ. ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ ಫಸ್ಟ್ ಇಂಪ್ರೆಷನ್ನು. ಫ್ರಂಟು ನೋಡ್ಬೋದು ನೀವು 4K ನಿಮಗೆ 4K 630 ಫ್ರೇಮ್ಸ್ವರೆಗೂ ನೀವು ರೆಕಾರ್ಡ್ ಮಾಡ್ಕೋಬೋದು. ತುಂಬಾ ಆ್ಯಡ್ಸ್ ಫೀಚರ್ಸ್ ಇದೆ ನೋಡ್ಬೋದು, ಸ್ಲೋ ಮೋಷನ್, ಹೈಪರ್ ಲ್ಯಾಪ್ಸು ಈ ಥರ. ಸೊ ರೇರ್ ಕ್ಯಾಮ್ರಾನು ಅಷ್ಟೇ ನಿಮಗೆ. ಸೊ ಅಪ್ ಟು ನಿಮಗೆ 100x ಝೂಮ್ ಇದೆ. ಸೊ ಇದರಲ್ಲಿ ಬಂದು ನಿಮಗೆ ಅಪ್ ಟು 10x ಡಿಜಿಟಲ್ ಝೂಮ್ ಮಾಡ್ಕೋಬೋದು, 100xವರೆಗೂ ನೀವು ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನು ಮತ್ತೆ ಟ್ರೈ ಮಾಡಿ ನೋಡಿದೆ. ಇದು ಸರ್ಕಲ್ ಟು ಸರ್ಚ್ ಎಲ್ಲ ಆಬ್ಜೆಕ್ಟು ರೆಕಗ್ನೈಸ್ ಮಾಡುತ್ತೆ ವಿತ್ ಗೂಗಲಲ್ಲಿ ರಿಜಿಸ್ಟರ್ ಆಗಿರೋದು. ಇದು ಬಂದು ಅವರು ಗೂಗಲ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ತೊಗೊಂಡು ಇದು ಇಂಪ್ಲಿಮೆಂಟ್ ಮಾಡಿರೋದು ಇದು. ಸೊ ಇದು ಇನ್ಸ್ಟೆಂಟ್ಲಿ, ಫಾರ್ ಎಕ್ಸಾಂಪಲ್ ನೀವೇನಾದರೂ ವೀಡಿಯೋಸ್ ಸರ್ಚ್ ಮಾಡ್ತಾಯಿದ್ರೆ, ಯಾವುದೇ ಒಂದು ರೀಲ್ಸ್ ಆಗಲಿ ಇಲ್ಲ ಯಾವುದೇ ಒಂದು ಇದಾಗಲಿ, ಇನ್ಸ್ಟೆಂಟ್ಲಿ ನೀವು ಅದನ್ನು ರೆಕಗ್ನೈಸ್ ಏನಿದು ಆಬ್ಜೆಕ್ಟು ಟೆಕ್ಸ್ಟ್ ಏನೆಲ್ಲ ಕಂಪ್ಲೀಟ್ಲಿ ಅದರಿಂದನೇ ರೆಕಗ್ನೈಸ್ ಮಾಡುತ್ತೆ. ಮತ್ತು ಇದು ಕಾಲ್ಸ್ ಹೇಳಿದ್ನಲ್ಲ ಆಗಲೇ ನಿಮಗೆ, ಕಾಲ್ಸ್ ಏನಾದರೂ ನೀವು ಯಾರಿಗಾದ್ರೂ ಕಾಲ್ ಮಾಡಿದ್ದೀರಾ, ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಅವರ ಸ್ಪ್ಯಾನಿಷು ಯಾವುದೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದಾರೆ ಅಂಥ ಟೈಮಲ್ಲಿ ನೀವು ಇದು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಯಾರಿಗಾದ್ರೂ ಟೆಕ್ಸ್ಟ್ ಮಾಡ್ತಾಯಿದ್ದೀರಾ, ನಿಮ್ಗೆ ಇಂಗ್ಲೀಷ್ ಬರುತ್ತೆ, ಹಿಂದಿ ಬರೋದಿಲ್ಲ. ಸೊ ಅಂಥವ್ರಿಗೆ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಅವ್ರಿಗೆ ಹಿಂದಿಯಾಗಿ ಕನ್ವರ್ಟ್ ಆಗಿ ಅವ್ರಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದೆರಡು ಟ್ರೈ ಮಾಡಿದ್ದೀನಿ, ನೋಡಿ ಚೆಕ್ ಮಾಡಿ ನೋಡ್ತೀನಿ. ಸೊ ನಾನು ಆಲ್ರೆಡಿ ಇಲ್ಲಿ ಟೈಪ್ ಮಾಡಿ ನೋಡಿದ್ದೀನಿ. ಇಲ್ಲಾಂದರೆ ನೀವು ಸರ್ಚಲ್ಲಿ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ ಅದನ್ನು ಟ್ರಾನ್ಸ್ಲೇಟು ಮಾಡ್ಕೋಬೋದು. ಸೊ ನಾನೀಗ ನೋಡ್ತಾ ಇದ್ದೀನಿ, ಮೈ ನೇಮ್ ಈಸ್ ಮೂರ್ತಿ ಅಂತ ಟೈಪ್ ಮಾಡಿದ್ದೀನಿ. ಮೈ ನೇಮ್ ಈಸ್ ಮೂರ್ತಿ ಅಂದರೆ ಅದನ್ನು ಹಿಂದಿಯಾಗಿ ಕನ್ವರ್ಟ್ ಮಾಡಿ ಅವ್ರು ಟೆಕ್ಸ್ಟ್ ಫಾರ್ಮೇಟ್ ಮಾಡುತ್ತೆ. ಬೇಕಾದ್ರೆ ಆ ಥರ ಡೈರೆಕ್ಟ್ ಸೆಂಡ್ ಮಾಡ್ಬೋದು. ಬಟ್ ಈ ಥರ ಟ್ರಾನ್ಸ್ಲೇಟ್ ಮಾಡಿರೋದು ಅವ್ರಿಗೆ ಹೋಗೋದಿಲ್ಲ ಸರ್, ನಮಗೆ ಮಾತ್ರನೇ ಕಾಣಿಸುತ್ತೆ ಇದು. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಸೊ ಕರೆಂಟ್ಲಿ ಈಗ ನಮ್ಗೆ ಅಪ್ ಟು 13 ಲ್ಯಾಂಗ್ವೇಜಸ್ ಮಾತ್ರ ಇದೆ. ನಮ್ಮ ಇಂಡಿಯಾದ ಬಂದು ಹಿಂದಿ ಮಾತ್ರ ಇದೆ. ಎಲ್ಲ ಮೇ ಬಿ ಫ್ಯೂಚರಲ್ಲಿ ಅಪ್ಡೇಟ್ಸ್ ಎಲ್ಲ ತೊಗೊಬರ್ಬೋದು, ರೀಜನಲ್ ಲ್ಯಾಂಗ್ವೇಜಸ್ ಎಲ್ಲ. ಸೊ ಗೊತ್ತಿಲ್ಲ, ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಸೊ ಇದು ತುಂಬಾ ಫೀಚರ್ಸ್ ಇದೆ. ಇದು ಸರಿ ತುಂಬಾ ಸೇಲ್ಸ್ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲ ಇದ್ರ ಮೇಲೂ 5,000 ಜಾಸ್ತಿ ಮಾಡಿದ್ದಾರೆ ಪ್ರೈಸು. ಸೊ ಈಗ 1,30,000. 12GB 256 ಬಂದು 1,30,000 ಆಗಿದೆ. ಮತ್ತು 12GB 512 ಬಂದು 1,40,000. 12GB 1TB ಬಂದು ನಿಮಗೆ 1,60,000 ಮಾಡಿದ್ದಾರೆ. ಸೊ ಎಲ್ಲ 5,000 ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಿಮಗೆ ಎಸ್ ಪೆನ್ ಬಂದು ತುಂಬಾ ಇದರಲ್ಲೂ ನಿಮಗೆ ಅಡಿಷ್ನಲ್ ಫೀಚರ್ ಯೂಸ್ ಮಾಡಿದ್ದಾರೆ. ನೋಟ್ ಏನಾದರೂ ನೀವು ಮಾಡ್ತಾಯಿದ್ರೆ ಆ ನೋಟ್ನ ಸಮ್ಮರೈಸ್ ಮಾಡ್ಕೋಬೋದು. ಇಲ್ಲ ಏನಾದರೂ ಮಿಸ್ಟೇಕ್ ಆಗಿದೆ ಸ್ಪೆಲ್ಲಿಂಗು, ಅದನ್ನು ಸ್ಪೆಲ್ಲಿಂಗ್ ಎಲ್ಲ ಅಡ್ಜಸ್ಟ್ ಮಾಡುತ್ತೆ. ಸೊ ಮತ್ತು ಇದು ಪೆನ್ ಆಪ್ಷನ್ ನೋಡ್ಬೋದು. ಪೆನ್ ಆಪ್ಷನ್ ನಿಮಗೆ ಫೀಚರ್ಸ್ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಫೀಚರ್ಸ್ ಇದಕ್ಕೆ ಮುಂಚೆ S23 S22 ಎಲ್ಲ ಇತ್ತಲ್ಲ. ಸೊ ಅದೇ ಫೀಚರೇ ನಿಮಗೆ ಕ್ಯಾಮ್ರಾ ಏನಾದರೂ ಪೆನ್ನಿಂದನೇ ಆಪ್ರೇಟ್ ಮಾಡ್ಬೋದು. ಅದೇ ಥರ ನೀವು ಪೆನ್ನಿಂದನೇ ಸ್ಲೈಡ್ ಮಾಡ್ಬೋದು ಫೋಟೋಸು. ಮತ್ತು ಫ್ರಂಟ್ ಟು ಬ್ಯಾಕ್ ಅಟ್ ಎ ಟೈಮ್ನು ಆಪ್ರೇಟ್ ಮಾಡ್ಬೋದು ಪೆನ್ನಿಂದ. ಸೊ ಈ ಥರ ತುಂಬಾ ಫೀಚರ್ಸ್ ಇದೆ ಪೆನ್ನಲ್ಲೂ. ಸೊ ಅದು ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನೋಡ್ಬೋದು. ಇದರಲ್ಲಿ ನೀವೇನಾದರೂ ಲೈವ್ ಏನಾದರೂ ಟೈಪ್ ಮಾಡಬೇಕು ಅಂದರೆ ನೋಡ್ಬೋದು. ಪೆನ್ ಅಂತೂ ತುಂಬಾ ಒಂಥರ ನಾವು ಪೆನ್ಸಿಲ್ ಬರಿಬೇಕಾದ್ರೆ ಯಾವ ಥರ ಸೌಂಡ್ ಬರುತ್ತೋ ಆ ಥರ ಬರ್ತಾ ಇದೆ ಪೆನ್ನು. ಮುಂಚೆ ಈ ಫೀಚರ್ ಈ ಥರ ಬರ್ತಾ ಇರಲಿಲ್ಲ. ಸೊ ಈ ಥರ ಅದೊಂದು ಮೇ ಬಿ ಆ್ಯಡ್ ಮಾಡಿರ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ನಿಮಗೆ ಫುಲ್ ಫೀಚರ್ಸ್ ಬಗ್ಗೆ ನಿಮ್ಗೆ ಇನ್ನೊಂದು ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಿಮಗೆ ಏನು ಅಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ಕನ್ನಡ ಟೆಕ್ ಮೂರ್ತಿ ಯೂಟ್ಯೂಬ್ ಚಾನಲ್. ಇದೇ ಥರ ನಿಮಗೂ ಲೇಟೆಸ್ಟ್ ಅನ್ಬಾಕ್ಸಿಂಗ್ ಎಲ್ಲ ಬರ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.